ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ವಾ, ನೋಡಿ. ಸೊ ನೋಡಿದ್ರಲ್ವಾ, ಮೀಶೋದಿಂದ ನಾನು ಬ್ಯೂಟಿಫುಲ್ ಆಗಿರುವಂತ ಮಕ್ಕಳ ಡ್ರೆಸ್ ಗಳನ್ನ ತರ್ಸಿದೀನಿ. ಈ ಎಲ್ಲಾ ಡ್ರೆಸ್ಗಳು ಕೂಡ ನಿಮ್ಗೆ ಫಂಕ್ಷನ್ ವೇರ್ ಇರ್ಬೋದು, ಅಥವಾ ಮದ್ವೆಗಳಿಗೆ ಇರ್ಬೋದು, ಅಥವಾ ಮನೇಲಿ ಏನಾದ್ರೂ ಇವೆಂಟ್ ಎಲ್ಲ ನಡೀತಾ ಇದ್ರೆ ಎಲ್ಲದಕ್ಕೂ ನೀವು ಬಳಸ್ಕೊಳ್ಬಹುದು ಅಂತ ಬ್ಯೂಟಿಫುಲ್ ಒಂದಷ್ಟು ಡ್ರೆಸ್ಸಸ್ ಅನ್ನ ತರ್ಸಿದೀನಿ. ಎಲ್ಲಾ ಡ್ರೆಸ್ ಅನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಲಾಸ್ಟ್ ಅಲ್ಲಿ ನನ್ಗೊಬ್ರು ಕಿಡ್ಸ್ ವೇರ್ ಅಂದ್ರೆ ಮಕ್ಕಳ ಬಟ್ಟೆಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಕಲೆಕ್ಷನ್ ಮಾಡಿ ಹೌಲ್ ಮಾಡಿ ಅಂತ ಕೇಳಿದ್ರು. ಹಾಗಾಗಿ ನಾನು ಇವತ್ತು ಈ ವಿಡಿಯೋವನ್ನ ತಗೊಂಡ್ ಬರ್ತಾ ಇದೀನಿ. ಸೊ ಎಲ್ಲಾ ಫ್ರಾಕ್ಗಳು ಚೆನ್ನಾಗಿದೆ. ಸೊ ಎಲ್ಲಾ ಫ್ರಾಕ್ಗಳನ್ನ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಯಾವ್ದು ಹೇಗಿದೆ ಅನ್ನೋದನ್ನ ನೀವು ಕೂಡ ನೋಡಬಹುದು. ಹಾಗೆ ಎಲ್ಲದರ ಪ್ರೈಸ್ ಎಷ್ಟು ಕೊಟ್ಟಿದ್ದೀನಿ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಆಸ್ ಯೂಶುವಲ್ ಯಾವ್ದಾದ್ರು ಇಷ್ಟ ಆಗಿ ಪರ್ಚೇಸ್ ಕೂಡ ಮಾಡ್ಬೇಕು ಅನ್ಸಿದ್ರೆ ಇದ್ರ ಎಲ್ಲಾ ಲಿಂಕ್ ಗಳನ್ನ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೇಕು. ಯಾಕಂದ್ರೆ ಲಾಂಗ್ ವಿಡಿಯೋಗಳಿಗೆ ಕಾಮೆಂಟ್ ಅಲ್ಲಿ ಬಂದು ಲಿಂಕ್ ಅಂತ ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇನ್ಬಾಕ್ಸ್ ಗೆ ಲಿಂಕ್ ಗಳು ಬರೋದಿಲ್ಲ. ಅದು ರೀಲ್ಸ್ ಗಳಿಗೆ ಮಾತ್ರ ನಿಮ್ಗೆ ಆಟೋ ಡಿ.ಎಂ ಆಗುತ್ತೆ. ಹಾಗಾಗಿ ನೀವು ದಯವಿಟ್ಟು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಮತ್ತೆ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗ್ತಿದ್ರೆ, ಕಾಂಟೆಂಟ್ ಎಲ್ಲ ಇಷ್ಟ ಆಗ್ತಿದೆ, ಜ್ಯುವೆಲ್ರಿ ಹೌಲ್ಸ್, ಸ್ಯಾರಿ ಹೌಲ್ಸ್, ಡ್ರೆಸ್ ಗಳ ಹೌಲ್ಸ್, ಕುರ್ತಾ, ಇದೆಲ್ಲ ಕಲೆಕ್ಷನ್ ವಿಡಿಯೋಗಳೆಲ್ಲ ನೋಡಕ್ಕೆ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ನಮ್ಮ ಚಾನಲ್ ಅನ್ನ ಖಂಡಿತವಾಗಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಮೂರು ಕಡೆನೂ ಇದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ನೇಬರ್ಸ್ ಕೂಡ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿವತ್ತು ವೇರ್ ಮಾಡ್ಕೊಂಡಿದ್ದೀನಲ್ಲ, ಈ ಒಂದು ಗೌನ್ ಕೂಡ ನಾನು ಮೀಶೋದಿಂದಾನೇ ಪರ್ಚೇಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಲಾಸ್ಟ್ ಇಯರ್ ನಾನು ನನ್ನ ಮಗಳ ಬರ್ಡೇ ಸಲುವಾಗಿ ನಾನು ಆರ್ಡರ್ ಮಾಡ್ಕೊಂಡೆ. ಇಂಥ ಗೌನ್ಸ್ ಎಲ್ಲ ನಾನು ಪದೇ ಯೂಸ್ ಮಾಡ್ತಿರಲ್ಲ, ಎಲ್ಲೋ ರೇರ್ ಆಗಿ ಒಂದೊಂದು ಒಕೇಶನ್ಗೆ ಯೂಸ್ ಮಾಡಿ ಹಂಗೆ ಕಬರ್ಡ್ ಅಲ್ಲಿ ಎತ್ತಿ ಇಡೋದಲ್ವಾ. ಹಂಗಾಗಿ ಇಂಥದಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರೈಸ್ ಕೊಡೋ ಬದಲು ಕಡಿಮೆ ಬಜೆಟ್ ಅಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಹುಡುಕುವಾಗ ಮೀಶೋದಲ್ಲಿ ನನ್ಗೆ ಸಿಕ್ಕಿತ್ತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಜಾರ್ಜೆಟ್ ಮೆಟೀರಿಯಲ್. ಇದ್ರ ಕಂಪ್ಲೀಟ್ ಡಿಸ್ಪ್ಲೇ ನನ್ನ ರೈಟ್ ಸೈಡ್ಗೆ ಅಥವಾ ಲೆಫ್ಟ್ ಸೈಡ್ಗೆ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಹಾಗೇನಾದ್ರೂ ನಿಮ್ಗೆ ಈ ಗೌನು ಇಷ್ಟ ಆದ್ರೆ ಇದ್ರ ಲಿಂಕ್ ಅನ್ನು ಕೂಡ ಈ ಎಲ್ಲಾ ಕಲೆಕ್ಷನ್ ಗಳ ಜೊತೆಗೆ ಸೇರಿಸಿರ್ತೀನಿ. ಇಷ್ಟ ಆದರೂ ಪರ್ಚೇಸ್ ಕೂಡ ಮಾಡಬಹುದು. ಖಂಡಿತವಾಗಿ ಒಂದು ವರ್ತ್ ಬೈ ಅಂತಾನೆ ಹೇಳ್ತೀನಿ. ಬನ್ನಿ ಇವಾಗ ನಾನು ಎಲ್ಲಾ ಫ್ರಾಕ್ಸ್ ಗಳನ್ನ ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ಫಸ್ಟ್ ಫ್ರಾಕ್ ನೋಡ್ಬೋದು, ನಿಮ್ಗೆ ಈ ಕಲರ್ ಇದೆ. ನನ್ ಮಗಳಿಗಂತೂ ಈ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇದಕ್ಕೆ ನಿಮ್ಗೆ ಬ್ಯೂಟಿಫುಲ್ ಸೀಕ್ವೆನ್ಸ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಶೋಲ್ಡರ್ ಇಂದ ಸ್ವಲ್ಪ ಕೆಳಗವರೆಗೆ ಈ ತರ ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ. ನಿಮ್ಗೆ ಕಾಣಿಸ್ತಿದೆಯಲ್ಲ, ಹತ್ರದಿಂದ ತೋರಿಸ್ತೀನಿ. ಸೊ ಈ ರೀತಿ ನಿಮ್ಗೆ ಟ್ರಾನ್ಸ್ಪರೆಂಟ್ ಇದೆ ಇಲ್ಲಿವರೆಗೆ, ಬಟ್ ಇಲ್ಲಿಂದ ಕೆಳಗಡೆ ನಿಮ್ಗೆ ಕಂಪ್ಲೀಟ್ ಕವರೇಜ್ ಕೊಟ್ಟಿದ್ದಾರೆ. ಹಾಗೆ ಇರುತ್ತೆ ನೋಡಿ, ಈ ತರ ಇದೆ. ಇದೆಲ್ಲವೂ ಸಪರೇಟ್ ಆಗಿರುವಂತದ್ದು. ಇಲ್ಲಿ ನಿಮ್ಗೆ ಒಳಗಡೆಗೆ ಒಂದು ಸ್ಯಾಟಿನ್ ಮಟೀರಿಯಲ್ ಅನ್ನ ಕೊಟ್ಟಿದ್ದಾರೆ. ಸ್ಯಾಟಿನ್ ಮಟೀರಿಯಲ್, ಹಾಗೆ ಇದಕ್ಕೆ ಒಳಗಡೆಗೆ ಮತ್ತೆ ಕ್ಯಾನ್ ವರ್ಕ್ ಇರುವಂತದ್ದು ಕಾಣಿಸ್ತಿದೆಯಲ್ಲ, ಈ ತರ ನೆಟ್ಟೆಡ್ ಫ್ಯಾಬ್ರಿಕ್ ಆಗಿರುತ್ತೆ. ಒಳಗಡೆಗೆ ನಿಮ್ಗೆ ಪೆಟಿಕೋಟ್ ಸಹ ಕೊಟ್ಟಿದ್ದಾರೆ. ಸೊ ಆಲ್ ಓವರ್ ಇದು ಕಂಪ್ಲೀಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಡ್ರೆಸ್. ಮತ್ತೆ ಇದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಏನು ಅಂತಂದ್ರೆ ಇದಕ್ಕಿರುವಂತಹ ಏನ್ ನೋಡಿ ಸ್ಲೀವ್ಸ್ ವರ್ಕ್ ಯಾವ ತರ ಮಾಡಿದ್ದಾರೆ ಹೇಳಿ. ಸೊ ಇದು ಒಂದ್ ಕಡೆಗೆ ನಿಮ್ಗೆ ಈ ತರ ಡಿಸೈನರ್ ಸ್ಲೀವ್ಸ್ ಅಂತ ಹೇಳ್ಬೋದು, ಆ ತರ ಸ್ಲೀವ್ಸ್ ಇದೆ. ಹಾಗೆ ಒಂದ್ ಕಡೆಗೆ ನಿಮ್ಗೆ ವಿದೌಟ್ ಸ್ಲೀವ್ಸ್ ಆಗಿರುತ್ತೆ. ಇದು ಹಿಂದ್ಗಡೆಗೆ ಫುಲ್ ಹಾಫ್ ಲೆಂತ್ ವರೆಗೆ ಜಿಪ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಟೈಯಿಂಗ್ ಕೂಡ ಇರುತ್ತೆ ನೋಡಿ. ಖಂಡಿತವಾಗಿ ಒಂದು ವರ್ತ್ ಬೈ ಈ ಒಂದು ಫ್ರಾಕು. ಎಲ್ಲಾ ಫ್ರಾಕುಗಳು ನಿಮ್ಗೆ ಈವನ್ ಬರ್ಡೇ ಪಾರ್ಟೀಸ್ ಇರ್ಬೋದು ಅಥವಾ ಮದ್ವೆಗಳಿಗೆಲ್ಲ ಆರಾಮಾಗಿ ನೀವು ಇದನ್ನೆಲ್ಲ ಹಾಕಿಸ್ಬೋದು ನಿಮ್ ಮಕ್ಳಿಗೆ. ಈ ಒಂದು ಡ್ರೆಸ್ಗೆ ನಾನು ಪೇ ಮಾಡಿರೋದು 361 rupees. ಮತ್ತೆ ನಾನು ಎಲ್ಲವನ್ನು ಆನ್ಲೈನ್ ಪೇಮೆಂಟ್ ಮಾಡಿರ್ತೀನಿ. ಹಾಗಾಗಿ ಅದ್ರಲ್ಲಿ ಏನ್ ರೇಟ್ ಬಂದಿದೆ, ಯಾವ ಪ್ರೈಸ್ ಅನ್ನ ನಾನು ಕೊಟ್ಟಿದ್ದೀನಿ ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ನೀವು ಬೇಕಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಿ ಅಂದ್ರೆ ಪ್ರೀಪೇಡ್ ಮಾಡಿ ಕೂಡ ತರಿಸ್ಕೋಬಹುದು. ಇಲ್ಲ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ, ಅದ್ರಲ್ಲಿ ಬೇಕಾದ್ರೂ ನೀವು ತರಿಸ್ಕೊಳ್ಬಹುದು. ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಒಂದು 10 to 20 rupees ಡಿಫ್ರೆನ್ಸ್ ನಿಮ್ಗೆ ಬರುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನೀವು ಇದರಲ್ಲಿ ಮೀಶೋದಲ್ಲಿ ಏನಾದ್ರೂ ಆರ್ಡರ್ ಮಾಡ್ಕೊಂಡ್ರೆ ನೀವು ಇದನ್ನ ವಿದಿನ್ 7 days ಅಲ್ಲಿ ನೀವು ರಿಟರ್ನ್ ಕೂಡ ಮಾಡ್ಬೋದು, ಇನ್ ಕೇಸ್ ಇಷ್ಟ ಆಗಿಲ್ಲ ಅಂತಂದ್ರೆ. ಸೊ ಅದು ಕೂಡ ಹೇಳೋಣ ಅಂತ ಅನ್ಕೊಂಡೆ. ಸೊ ಇವತ್ತಿನ ಸೆಕೆಂಡ್ ಡ್ರೆಸ್ ನೋಡಿ, ಎಂತ ಬ್ಯೂಟಿಫುಲ್ ಕಲರ್ ಇದೆ. ಸಿಕ್ಕಾಪಟ್ಟೆ ಕಲರ್ ಅಂತ ಅನ್ಸ್ತು. ಬ್ರೈಟ್ ರೆಡ್ ಅಲ್ಲಿ ಮತ್ತೆ ನಿಮ್ಗೆ ಈ ತರ ಏನ್ ಹೇಳ್ತಾರೆ, ಈ ತರ ಫ್ರಿಲ್ ವರ್ಕ್ ಇದೆ ಅಂತ ಹೇಳ್ಬೋದು ನೆಕ್ ಪಾರ್ಟ್ಗೆ.
ಮತ್ತೆ ಇದಕ್ಕೆ ಸ್ಲೀವ್ಸ್ ನಿಮ್ಗೆ ನೆಟ್ಟೆಡ್ ಆಗಿರುತ್ತೆ, ಕಾಣಿಸ್ತಿದೆಯಲ್ಲ, ಫುಲ್ 3/4 ಬರುತ್ತೆ ಇದು. ನೋಡಿ ಈ ತರ ಇಲಾಸ್ಟಿಕ್ ಕೊಟ್ಟಿದ್ದಾರೆ ತುದಿ ಕಡೆಗೆ, ಕಾಣ್ತಿದ್ಯಲ್ಲ. ನಾನು ಎಲ್ಲವನ್ನು 6 to 7 years ಗೆ ತರಿಸಿರುವಂತದ್ದು. ಸೊ ನೀವು ಸೈಜ್ ಅಕಾರ್ಡಿಂಗ್ ನೋಡಿ ತರಿಸ್ಕೊಳ್ಬಹುದು. ಹಾಗೆ ಇದಕ್ಕೆ ನಿಮ್ಗೆ ಫ್ರಂಟ್ ಅಲ್ಲಿ ಈ ತರ ಸ್ಟೆಪ್ ರೀತಿಯಾಗಿ ಕಾಣಿಸುತ್ತೆ, ಅಂದ್ರೆ ಲೈಕ್ ಫ್ರಿಲ್ ತರ ಫೀಲ್ ಆಗುತ್ತೆ. ಸೊ ನೋಡಿ ಈ ತರ ಇದೆ. ಸೊ ಇದು ಒಂದ್ ಲೇಯರ್ ಇದೆ. ಹಾಗೆ ಮತ್ತೊಂದು ಲೇಯರ್ ನಿಮ್ಗೆ ಈ ತರ ನೆಟ್ಟೆಡ್ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಈ ತರ ಒಂದು ಸ್ಯಾಟಿನ್ ಬಟ್ಟೆಯ ಒಂದು ಲೇಯರ್ ಅನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಿಮ್ಗೆ ಒಳಗಡೆ ಪೆಟಿಕೋಟ್ ಸಹ ಕೊಟ್ಟಿದ್ದಾರೆ ನೋಡಿ. ಆದ್ರೆ ಇದೇನಂತ ನನಗೆ ಅನಿಸ್ತು ಅಂದ್ರೆ, ಇದು ಅಷ್ಟೊಂದು ಸಾಫ್ಟ್ ಆಗಿಲ್ಲ ಮಟೀರಿಯಲ್, ಸ್ವಲ್ಪ ಸ್ಟಿಫ್ನೆಸ್ ಇದೆ, ಹಾರ್ಡ್ ಇದೆ. ಮೇ ಬಿ ವಾಶ್ ಆದ್ಮೇಲೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ಬಹುದು. ಇದು ನಿಮ್ಗೆ ವಿಡಿಯೋದಲ್ಲಿ ನೋಡಿ ಇಷ್ಟ ಆದ್ರೆ ಮಾತ್ರ ನೀವು ತರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸ್ವಲ್ಪ ಸ್ಟಿಫ್ ಇದೆ, ಸ್ವಲ್ಪ ಮಕ್ಕಳಿಗೆ ಏನು ಅಂತಂದ್ರೆ, ನನ್ ಮಗಳಿಗೂ ಇನ್ಕ್ಲೂಡಿಂಗ್ ನನ್ ಮಗಳು ಎಲ್ಲಾ ಡ್ರೆಸ್ ಗಳನ್ನು ಅವರು ಹಾಕೊಳ್ಳಲ್ಲ. ಕೆಲವೊಂದೆಲ್ಲ ತುಂಬಾ ಚುಚ್ಚತ್ತೆ, ರಫ್ ಆಗಿದೆ ಅಂತ ಹೇಳೋದೇ ಜಾಸ್ತಿ. ಹಾಗಾಗಿ ನನ್ ಮಗಳಿಗೆ ನಾನು ಎಷ್ಟು ಸಲಿ ನೋಡಿ 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 ಆದಷ್ಟು ಸಾಫ್ಟ್ ಬಟ್ಟೆಗಳನ್ನ ತರ್ತೀನಿ. ಬಟ್ ಒಂದ್ಸಲ ವೇರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಅಯ್ಯೋ ಅಮ್ಮ ಇದು ಸಾಫ್ಟ್ ಇಲ್ಲ ಅಂತಾನೆ ಹೇಳ್ತಾ ಇರ್ತಾಳೆ. ಸೊ ಈ ರೀತಿ ಅತಿ ಸೆನ್ಸಿಬಲ್ ಇದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಡ್ರೆಸ್. ಅದರ್ವೈಸ್ ನೀವು ಅಂದ್ರೆ ಕೆಲವು ಮಕ್ಕಳು ಯಾವ್ದಾದ್ರು ಹಾಕೊಳ್ತಾರೆ, ಅಂದ್ರೆ ಗ್ರ್ಯಾಂಡ್ ಡ್ರೆಸ್ಸಸ್ ಆದ್ರೂ ಕೂಡ ಅವರಿಗೆ ಅಷ್ಟೊಂದು ಏನ್ ಫೀಲ್ ಆಗಲ್ಲ ಚರ್ಮಕ್ಕೆ, ಮೈಗೆ ಅಂತ ಹೇಳ್ಬೋದು. ಆತರ ಇದ್ರೆ ನೀವು ಖಂಡಿತವಾಗಿ ತಗೊಳ್ಬಹುದು. ನಾನು ಪೇ ಮಾಡಿರೋದು 381 rupees. ನೆಕ್ಸ್ಟ್ ಡ್ರೆಸ್ ನೋಡ್ಬೋದು, ಪಿಸ್ತಾ ಗ್ರೀನ್ ಕಲರ್ ಅಲ್ಲಿ ಬಂದಿದೆ. ಇದೊಂಥರ ಡಿಸೈನರ್ ವೇರ್ ಮತ್ತೆ ಸಾಫ್ಟ್ ಆಗಿದೆ ಬಟ್ಟೆ, ಅಂದ್ರೆ ನೆಟ್ ಬಟ್ಟೆ ಎಷ್ಟು ಸಾಫ್ಟ್ ಆಗಿರುತ್ತೆ ನೋಡಿ, ಆ ರೀತಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಇದು. ಇದಕ್ಕೆ ನೀವು ಹತ್ರದಿಂದ ನೋಡಿ, ಇದು ನಿಮ್ಗೆ ಶೋಲ್ಡರ್ ಪಾರ್ಟ್ ಅಂದ್ರೆ ನೆಕ್ ಪಾರ್ಟ್ ಗೆ ಈ ತರ ನಿಮ್ಗೆ ನೆಟ್ಟೆಡ್ ಆಗಿರುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆಗೆ ಫುಲ್ ನೆಟ್ಟೆಡ್ ಅನ್ನ ಈ ರೀತಿ ಒಟ್ಟಿಗೆ ಸ್ಟಿಚ್ ಮಾಡಿ ಒಂದು ಡಿಫ್ರೆಂಟ್ ಡಿಸೈನರ್ ಲುಕ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಇಲ್ಲಿ ನಿಮ್ಗೆ ಬೋ ಮತ್ತೆ ಈ ತರ ವರ್ಕ್ ಇದೆ, ಹತ್ರದಿಂದ ಕಾಣಿಸ್ತಿದೆಯಲ್ಲ. ಮತ್ತೆ ನಿಮ್ಗೆ ಇದಕ್ಕೆ ಟೈಯಿಂಗ್ ಕೂಡ ಇದನ್ನೇ ಕಂಟಿನ್ಯೂ ಮಾಡಿದ್ದಾರೆ, ಹಿಂದೆಗಡೆಗೆ ಟೈಯಿಂಗ್ ಇದೆ. ಸೊ ಇದ್ರ ಕಂಪ್ಲೀಟ್ ಡಿಸ್ಪ್ಲೇ ಕಾಣ್ತಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇದು ನಿಮ್ಗೆ ಫ್ರಂಟ್ ಶಾರ್ಟ್ ಆಗಿರುತ್ತೆ ಇಲ್ಲಿ ಈ ತರ, ಹಾಗೆ ಬ್ಯಾಕ್ ಸೈಡ್ ಲಾಂಗ್ ಇರುತ್ತೆ. ಸೊ ಆ ತರದ್ ಒಂದ್ ಡ್ರೆಸ್. ಸೊ ನಿಮ್ಗೆ ಸಖತ್ ಇದೆ, ಲೇಯರ್ಸ್ ಇದೆ. ಮತ್ತೆ ಇಲ್ಲಿ ಒಳಗಡೆಗೆ ನಿಮ್ಗೆ ಸ್ಯಾಟಿನ್ ಮಟೀರಿಯಲ್ ಅಲ್ಲಿ ಇರುತ್ತೆ ಫಸ್ಟ್ ಲೇಯರ್. ಹಾಗೆ ನೆಕ್ಸ್ಟ್ ಲೇಯರ್ ನಿಮ್ಗೆ ಈ ತರ ಪೆಟಿಕೋಟ್ ಕೂಡ ಕೊಟ್ಟಿದ್ದಾರೆ, ಅದೇ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಅಂತೂ, ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ವೈಬ್ರೆಂಟ್ ಆಗಿ ಅಂದ್ರೆ ಒಂಥರ ಸಟಲ್ ಆಗಿ ಲೈಟ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಾಣಿಸ್ತಿದೆಯಲ್ಲ ನೋಡಿ. ಮತ್ತೆ ಇಲ್ಲೂ ಒಂದು ಬೋ ಇದೆ, ಸ್ಲೀವ್ಲೆಸ್ ಡ್ರೆಸ್ ಆಗಿರುತ್ತೆ ಇದು ನೋಡಿ. ಸಾಕಷ್ಟು ದೊಡ್ಡದಾಗಿದೆ. ಮತ್ತೆ ಹಿಂದ್ಗಡೆಗೆ ಕೂಡ ನಿಮ್ಗೆ ಜಿಪ್ ಅನ್ನ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಹಾಫ್ ಲೆಂತ್ ವರೆಗೂ ಕೂಡ ನಿಮ್ಗೆ ಜಿಪ್ ಇದೆ. ಈ ತರ ಡ್ರೆಸ್ ಎಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ನೀವು ಶೋರೂಮ್ ಅಲ್ಲೆಲ್ಲ ಹೋಗಿ ತಗೊಂಡ್ರೆ 1000 ಕಡಿಮೆ ಸಿಗೋದೇ ಇಲ್ಲ. ಯಾಕಂದ್ರೆ ತುಂಬಾ ಸಿಂಪಲ್ ಕಾಣುವಂತ ಡ್ರೆಸ್ ಗಳಿಗೆ ನಾನು 800 900 ಈ ತರ ಪ್ರೈಸ್ ಇರುತ್ತೆ. ಹಾಗಾಗಿ ಈ ತರದ್ದು ಇಷ್ಟು ಗ್ರ್ಯಾಂಡ್ ಆಗಿ ಇರುವಂತದೆಲ್ಲ ನಿಮ್ಗೆ ಖಂಡಿತವಾಗಿ 1000 ಅಬವ್ ಹೇಳ್ತಾರೆ. ಬಟ್ ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ 421 rupees. ಈ ತರದ ಕಲೆಕ್ಷನ್ ಅಲ್ಲಿ ನನ್ನ ಒಂದು ಫೇವರೇಟ್ ಅನ್ನ ನಾನು ಯೂಶಲಿ ಲಾಸ್ಟ್ ಅಲ್ಲಿ ತೋರಿಸ್ತೀನಲ್ಲ, ಇವತ್ತು ಕೂಡ ಅಂತದೇ ಒಂದು ಡ್ರೆಸ್ ಇದೆ. ಹಾಗಾಗಿ ಅದನ್ನ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಸೊ ದಟ್ ನೀವು ವಿಡಿಯೋ ಕೊನೆವರೆಗೂ ನೋಡ್ಲಿ ಅನ್ನೋ ಒಂದು ಉದ್ದೇಶದಿಂದ. ಬನ್ನಿ ಇವತ್ತಿನ ನೆಕ್ಸ್ಟ್ ಡ್ರೆಸ್ ಯಾವ ತರ ಇದೆ ಅಂತ ನೋಡೋಣ. ಇದು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಎಷ್ಟು ವೈಬ್ರೆಂಟ್ ಆಗಿದೆ ಮತ್ತೆ ಸಾಫ್ಟ್ ಮೆಟೀರಿಯಲ್ ಆಗಿದೆ. ಸೊ ನನ್ ಮಗಳಂತವ್ರಿಗೆ ಅಂದ್ರೆ ನಾ ಹೇಳಿದ್ನಲ್ಲ, ಯಾರು ಸಿಕ್ಕಾಪಟ್ಟೆ ಬಟ್ಟೆ ಚುಚ್ಚತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅಂತ ಮಕ್ಳಿಗೂ ಕೂಡ ಇದು ತುಂಬಾನೇ ಇಷ್ಟ ಆಗುತ್ತೆ. ನೋಡ್ಬೋದು. ಇದಕ್ಕೆ ನಿಮ್ಗೆ 1 ಲೇಯರ್ ನೆಟ್ ಅನ್ನ ಕೊಟ್ಟಿದ್ದಾರೆ, ನೆಟ್ ಫ್ಯಾಬ್ರಿಕ್ ಇರುತ್ತೆ. ಹಾಗೆ 1 ಲೇಯರ್ ನಿಮ್ಗೆ ಸ್ಯಾಟಿನ್ ಮೆಟೀರಿಯಲ್ ಇದೆ. ಹಾಗೆ ಅದ್ರ ಒಳಗಡೆ ನಿಮ್ಗೆ ಪೆಟಿಕೋಟ್ ಏನ್ ಕೊಟ್ಟಿಲ್ಲ, ಒಳಗಡೆ ಮತ್ತೆ ಲೈನಿಂಗ್ ಏನಿಲ್ಲ, ಸ್ಯಾಟಿನ್ ಮೆಟೀರಿಯಲ್ ಮತ್ತೆ ನೆಟ್ ಅಷ್ಟೇನೆ. 2 ಲೇಯರ್ಸ್ ಇದೆ. ಇದರ ಫ್ಲೇರ್ ಕೂಡ ಸಾಕಷ್ಟು ದೊಡ್ಡದಾಗಿದೆ, ಕಾಣಿಸ್ತಿದೆಯಲ್ಲ ನಿಮ್ಗೆ. ಸೊ ಈ ತರ ಫ್ಲೇರ್ ಸಾಕಷ್ಟು ದೊಡ್ಡದಾಗಿದೆ. ಮತ್ತೆ ಇಲ್ಲಿ ನಿಮ್ಗೆ ಮಿಡ್ ವೇಸ್ಟ್ ಗೆ ಈ ತರ ಒಂದು ಬೋ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಹತ್ರದಿಂದ ತೋರಿಸ್ತೀನಿ ನೋಡಿ, ನಿಮ್ಗೆ ಒಂದು ಐಡಿಯಾ ಸಿಗ್ಬಹುದು. ಹಾಗೆ ಇದೆಲ್ಲವೂ ಕೂಡ ನಿಮ್ಗೆ ಏನ್ ಹೇಳ್ತಾರೆ, ಸೀಕ್ವೆನ್ಸ್ ವರ್ಕ್ ಅಥವಾ ಟಿಕ್ಲಿ ಅಂತ ಹೇಳ್ಬೋದಾ, ಆ ತರ ವರ್ಕ್ ವಿ ನೆಕ್ ಆಗಿರುತ್ತೆ. ಸಿಂಪಲ್ ಡಿಸೈನ್, ಬಟ್ ಲುಕ್ ವೈಸ್ ತುಂಬಾನೇ ಎಲಿಗೆಂಟ್ ಆಗಿ ಬ್ಯೂಟಿಫುಲ್, ಒಂದು ಡಾಲ್ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಬ್ಯಾಕ್ ಸೈಡ್ ನೋಡಿ ಈ ತರ ಟೈಯಿಂಗ್ ಇದೆ.
ಸ್ಯಾಟಿನ್ ಮಟೀರಿಯಲ್ ಅಲ್ಲಿ ಒಳ್ಳೆ ಟೈಯಿಂಗ್ ಇದು ಕೂಡ ಕೊಟ್ಟಿದ್ದಾರೆ. ಆಲ್ ಓವರ್ ನನಗೆ ಈ ಡ್ರೆಸ್ ಕೂಡ 100% ನೀವು ಇಷ್ಟ ಇದ್ರೆ ಬೈ ಮಾಡ್ಕೊಳ್ಬಹುದು. ನೋಡಿ, ಒಂದು ಬರ್ಡೇ ಡ್ರೆಸ್ ಆಗಿರ್ಬೋದು ಅಥವಾ ಒಂದ್ ಮದ್ವೆಗಿರ್ಬೋದು, ಎಲ್ಲದಕ್ಕೂ ಕೂಡ ನೀವು ಈ ತರದ್ ಒಂದ್ ಡ್ರೆಸ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸ್ತಾರೆ ಮಕ್ಕಳು. ಇದು ಮತ್ತೆ ಫುಲ್ ಲೆಂತ್ ಆಗಿರುತ್ತೆ, ಫುಲ್ ಗೌನ್ ರೀತಿಯಾಗಿ ವೇರ್ ಮಾಡ್ಕೊಳ್ಳೋದು. ಈ ಡ್ರೆಸ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಗೆ ನಾನು ಈ ಒಂದು ಡ್ರೆಸ್ಗೆ ಎಷ್ಟು ಪೇ ಮಾಡಿದೀನಿ ಅಂತ ಹೇಳ್ತೀನಿ. ನಾನು ಪೇ ಮಾಡಿರೋದು 485 ರುಪೀಸ್. ಖಂಡಿತವಾಗಿ ವರ್ತ್ ಅಂತಾನೆ ಹೇಳ್ತೀನಿ. 485 ರುಪೀಸ್ ಇದಕ್ಕೆಲ್ಲ ನೀವು ಕಣ್ಮುಚ್ಕೊಂಡು ಕೊಟ್ಬಿಡ್ಬೋದು. ಹಾಗೆ ಈ ಡ್ರೆಸ್ ನಾನು ಲಾಸ್ಟ್ ಟೈಮ್ ಆಕ್ಚುಲಿ ನನ್ನ ಮಗಳ ಬರ್ಡೇಗೆ ತರಿಸಿದ್ದೆ, ಅದನ್ನು ಕೂಡ ಇಲ್ಲಿ ತೋರ್ಸೋಣ ಅಂತ ಅನ್ಕೊಂಡೆ. ಸೊ ಇದು ನೋಡ್ಬೋದು, ಇದು ಯಾವ ತರ ಇದೆ ಅಂತ ಹೇಳಿ. ಇದಕ್ಕೆ ನಿಮ್ಗೆ ಮೇಲ್ಗಡೆಗೆ ಏನು ವೆಲ್ವೆಟ್ ವರ್ಕ್ ಆಗಿರುತ್ತೆ. ಮತ್ತೆ ಇಲ್ಲಿ ನಿಮ್ಗೆ 3 ಫ್ಲವರ್ಸ್ ಇರುವಂತದ್ದು ನೆಟೆಡ್ ಫ್ಯಾಬ್ರಿಕ್ ಅಲ್ಲಿ ಕೆಳಗಡೆ ಪೋರ್ಷನ್ ಬಂದಿದೆ. ಹಾಗೆ ಇದಕ್ಕೆ 1 ಲೇಯರ್ ನೆಟೆಡ್ ಫ್ಯಾಬ್ರಿಕ್ ಇದೆ, ಹಾಗೆ ಇನ್ನೊಂದು ಲೇಯರ್ ಹಾಗೆ ನಾರ್ಮಲ್ ಕ್ಲಾತ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಒಳಗಡೆ ನಿಮ್ಗೆ ಪೆಟಿಕೋಟ್ ಏನಿಲ್ಲ, ಕಂಫರ್ಟೇಬಲ್ ಆಗಿದೆ ಇದು ಕೂಡ, ಈ ಡ್ರೆಸ್ ಕೂಡ. ಮತ್ತೆ ಇದು ಕೂಡ ಅಷ್ಟೇನೆ ಲಾಂಗ್ ಲೆಂತ್ ಅಲ್ಲಿ ಒಂದು ಗೌನ್ ರೀತಿಯಾಗಿ ಇರುವಂತದ್ದು. ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ, ಕಾಣ್ತಿದೆಯಲ್ಲ ಈ ತರ. ಫ್ಲೇರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇದು ನನ್ನ ಲಾಸ್ಟ್ ಇಯರ್ ಇಂದು ಡ್ರೆಸ್, ಬಟ್ ಜಸ್ಟ್ ತೋರಿಸ್ತಾ ಇದು ಇವಾಗ್ಲೂ ಮೀಶೋದಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನು ಕೂಡ ಲಿಂಕ್ ಮಾಡಿರ್ತೀನಿ. ಹಾಗೆ ಇದು ಇನ್ನೊಂದು ಡ್ರೆಸ್, ಇದೊಂದು 2 ವರ್ಷದ ಹಿಂದೆ ನಾನು ತರಿಸಿರುವಂತದ್ದು. ಇದು ಕೂಡ ನನ್ಗೆ ತುಂಬಾ ಇಷ್ಟ ಆಗಿತ್ತು, ಬಟ್ ಅವಳು ತುಂಬಾ ಜಾಸ್ತಿ ವೇರ್ ಮಾಡಿಲ್ಲ ಇದೆಲ್ಲ ಪ್ರಾಬ್ಲಮ್ ಏನು ಅಂತಂದ್ರೆ, ಈ ತರದ ಡ್ರೆಸ್ ಎಲ್ಲ ತಗೊಂಡ್ಬಿಟ್ಟಿರ್ತೀವಿ ಯಾವ್ದೋ ಒಂದು ಈವೆಂಟ್ಗೆ, ಬಟ್ ಆಮೇಲೆ ಇವರು ಬೆಳೆದ್ಬಿಡ್ತಾರೆ. ಸೊ ಈ ಡ್ರೆಸ್ ಎಲ್ಲ ಹಾಗೆಯೇ ವಾರ್ಡ್ರೋಬ್ ಅಲ್ಲಿ ಕುತ್ಕೊಂಡು ನಿದ್ರೆ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಡ್ರೆಸ್ ನೋಡಿ ಈ ತರ ಇದೆ. ಇದು ಲೈಟ್ ಪಿಂಕ್ ಅಲ್ಲಿ ಈ ತರ ಫ್ರಿಲ್ಸ್ ಇದೆ ಇದಕ್ಕೆ. ಮತ್ತೆ ಇದಕ್ಕೆ ನಿಮ್ಗೆ ಒಳಗಡೆಗೆ ಒಂದು ಲೈನಿಂಗ್ ಇದೆ, ಸ್ಯಾಟಿನ್ ಫ್ಯಾಬ್ರಿಕ್ ಇರುವಂತದ್ದು. ಹಾಗೆ ಮತ್ತೆ ಒಳಗಡೆ ನಿಮ್ಗೆ ಲೈನಿಂಗ್ ಪೆಟಿಕೋಟ್ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಲ್ಲ. ಸೊ ಓವರ್ ಆಲ್ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಈ ಡ್ರೆಸ್ ಕೂಡ ನನಗೆ ಸಖತ್ ಇಷ್ಟ ಆಗಿತ್ತು. ನೋಡಿ ಈ ತರ ಇದೆ. ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಏನು ಅಂತಂದ್ರೆ ಈ ತರದ್ದು ಒಂದು ಬಟರ್ಫ್ಲೈ ಅನ್ನ ಕೊಡ್ತಾರೆ. ಪಿಂಕ್ ಡ್ರೆಸ್ ಏನ್ ತೋರ್ಸಿದ್ನಲ್ಲ ನಿಮ್ಗೆ, ಅದ್ರ ಜೊತೆಗೆ ನಿಮ್ಗೆ ಈ ತರದೊಂದು ಬಟರ್ಫ್ಲೈ ಕೂಡ ಸೇರಿಸಿ ಕೊಡ್ತಾರೆ. ಸೊ ಇದಕ್ಕೆ ಹಿಂದೆಗಡೆಗೆ ಈ ತರ ಎಲಾಸ್ಟಿಕ್ ಕೂಡ ಇರುತ್ತೆ. ಸೊ ನೀವು ಶೋಲ್ಡರ್ಗೆ ಇದನ್ನ ಹಿಂಗ್ ಹಾಕ್ಬಿಡ್ಬೋದು ಮಕ್ಳಿಗೆ, ಆದ್ರೆ ಲೈಕ್ ಅ ಫೇರಿ ಅಂತ. ನೋಡಿ ಈ ತರ ಕಾಣಿಸ್ತಿದೆಯಲ್ಲ, ಎಲಾಸ್ಟಿಕ್ ಇದೆ ಇದಕ್ಕೆ. ಸೊ ಇದನ್ನ ನಾವು ಹಿಂದ್ಗಡೆಗೆ ಮಕ್ಳಿಗೆ ಬೇಕಿದ್ರೆ ಹಾಕ್ಬೋದು, ಕಾಣಿಸ್ತಿದೆಯಲ್ಲ. ಮೆಟಲ್ದು ಇದು ಔಟ್ಲೈನ್ ಮೆಟಲ್ ಇಂದ ಮಾಡಿರೋದು. ಹಾಗೆ ಒಳಗಡೆ ಫ್ಯಾಬ್ರಿಕ್ ನಿಮ್ಗೆ ಒಂಥರ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತಾರಲ್ಲ ಆ ತರ ಫೀಲ್ ಆಗ್ತಾ ಇದೆ. ಹಾಗೆ ನಾನು ನಿಮ್ಗೆ ಫಸ್ಟ್ ಅಲ್ಲಿ ರೆಡ್ ಕಲರ್ ಡ್ರೆಸ್ ತೋರಿಸಿದ್ನಲ್ಲ, ರೆಡ್ ಕಲರ್ ಡ್ರೆಸ್ ಜೊತೆಗೆ ಅದಕ್ಕೂ ಕೂಡ ನಿಮ್ಗೆ ಈ ತರದ್ದೇ ಒಂದು ಬಟರ್ಫ್ಲೈ ಅನ್ನ ಕೊಟ್ಟಿದ್ದಾರೆ. ಒಂದು ಬಟರ್ಫ್ಲೈ ಅನ್ನ ಕೊಟ್ಟಿರ್ತಾರೆ ಆ ಒಂದು ರೆಡ್ ಡ್ರೆಸ್ ಜೊತೆ, ಕಾಣ್ತಿದ್ಯಲ್ಲ ನೋಡಿ. ರೆಡ್ ಕಲರ್ ಬಟರ್ಫ್ಲೈ ಅಂತ ಹೇಳ್ಬೋದು. ಸೊ ಇದು ಕೊಟ್ಟಿರ್ತಾರೆ. ಜೊತೆಗೆ ನಿಮ್ಗೆ ಈ ತರದೊಂದು ಹೇರ್ ಬ್ಯಾಂಡ್ ಕೊಡ್ತಾರೆ. ನೆಕ್ಸ್ಟ್ ಇದಕ್ಕೆ ಈ ತರದೊಂದು ವ್ಯಾಂಡ್, ಮ್ಯಾಜಿಕ್ ವ್ಯಾಂಡ್ ಅಂತ ಹೇಳ್ಬೋದು, ಇದನ್ನ ಕೊಟ್ಟಿದ್ದಾರೆ. ಎಲ್ಲವೂ ಸೇರಿಸಿ ಬರುತ್ತೆ ಇದು. ಸೊ ರೆಡ್ ಡ್ರೆಸ್ ಜೊತೆ ಇದೆಲ್ಲ ಬಂದಿರೋದು. ಸೊ ಇವತ್ತಿನ ನೆಕ್ಸ್ಟ್ ಫ್ರಾಕು ನಾನು ತೋರಿಸ್ತಿರೋದು ಇದೊಂದು ಸಿಂಪಲ್ ಡೈಲಿ ವೇರ್ ಅಥವಾ ಏನಾದ್ರೂ ಸಿಂಪಲ್ ಒಕೇಶನ್ಸ್ಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನೋಡ್ಬೋದು, ಸಿಂಪಲ್ ಆಗಿದೆ ಮತ್ತೆ ಸಾಫ್ಟ್ ಆಗಿದೆ. ಡೇ ಟು ಡೇ ಯೂಸ್ಗೆ ಸಖತ್ತಾಗಿರುತ್ತೆ ಇದು. ನೋಡ್ಬೋದು ಬಟರ್ಫ್ಲೈ ಪ್ರಿಂಟ್ ಇರುವಂತದ್ದು, ತೋರಿಸ್ತೀನಿ. ಈ ರೀತಿ ಒಂದು ಬಟರ್ಫ್ಲೈ ಪ್ರಿಂಟ್ ಇದೆ. ಆಲ್ ಓವರ್ ಡ್ರೆಸ್ ಕೂಡ ಇದೇ ತರ ಇದೆ. ಮೇಲ್ಗಡೆಗೆ ವೈಟ್ ಕಲರ್ ಒಂಥರ ಬನಿಯನ್ ಕ್ಲೋತ್ ಎಲ್ಲ ಇರುತ್ತಲ್ಲ ಆ ತರ ಸಾಫ್ಟ್ ಬಟ್ಟೆ. ಹಾಗೆ ಕೆಳಗಡೆ ನೋಡಿ ಈ ತರ ಇದೆ, ಒಂದು ನೆಟೆಡ್ ಫ್ಯಾಬ್ರಿಕ್. ಅದಾದ್ಮೇಲೆ ಈ ತರ ಒಂದು ಇದೆ. ಹಾಗೆ ಒಳಗಡೆ ನಿಮ್ಗೆ ಮತ್ತೆ ಪೆಟಿಕೋಟ್ ಏನಿಲ್ಲ, ಸೊ ಜಸ್ಟ್ ಸಿಂಪಲ್ ಆಗಿ ಇರುವಂತದ್ದು. ಇದಕ್ಕೆ ನಿಮ್ಗೆ ಒಂದು ಟೈಯಿಂಗ್ ಬ್ಯಾಂಡ್ ಕೊಟ್ಟಿದ್ದಾರೆ. ಸೊ ಇದಕ್ಕೊಂದು ಟೈಯಿಂಗ್ ಬ್ಯಾಂಡ್ ಇದೆ, ಅದೇ ಇಲ್ಲೆಲ್ಲೋ ಇದ್ರ ಮಧ್ಯದಲ್ಲಿ ಕಾಣೆ ಆಗಿದೆ, ಬಟ್ ಒಂದ್ ಕೊಟ್ಟಿದ್ದಾರೆ. ಸೊ ವೇರ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ. ನೋಡಿ, ಬನ್ನಿ ಇವತ್ತಿನ ಫೈನಲ್ ಒನ್ ಡ್ರೆಸ್ ಅನ್ನ ನಿಮ್ಗೆ ತೋರಿಸ್ತೀನಿ. ಅದು ಕೂಡ ನನ್ನ ಫೇವರೇಟ್ ಅನ್ನ ನಾನು ಯೂಶಲಿ ಲಾಸ್ಟ್ ಅಲ್ಲಿ ಇಟ್ಕೊಂತೀನಲ್ಲ, ಸೊ ತೋರಿಸ್ತೀನಿ. ಇದು ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ನೋಡಿ ಹತ್ರದಿಂದ ನಿಮ್ಗೆ ನೆಕ್ ಪಾರ್ಟ್ ಅನ್ನೆಲ್ಲ ತೋರಿಸ್ತೀನಿ ಇವಾಗ ಹತ್ರದಿಂದ. ನೋಡಿ ಎಂತ ಚೆನ್ನಾಗಿರೋ ವರ್ಕ್ ಮಾಡಿದ್ದಾರೆ. ಕೈಗೆ ನೋಡಿ ಈ ತರ ಪಫ್ಡ್ ಸ್ಲೀವ್ಸ್,
ಮತ್ತೆ ವಿತ್ ಬಾರ್ಡರ್ ಹಾಕಿದ್ದಾರೆ, ಚೆನ್ನಾಗಿದೆ. ಮತ್ತೆ ನೆಕ್ ಒಳ್ಳೆ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಲ್ಲ. ವಿತ್ ಥರ್ಮಕಾಲ್ ಬಾಲ್ಸ್ ಎಲ್ಲ ಇದೆ, ಬಾರ್ಡರ್ ಇದೆ, ಎಲ್ಲವೂ ಚೆನ್ನಾಗಿದೆ ನೋಡಿ. ಇದು ಏನಂತಂದ್ರೆ ಇದು ಇಷ್ಟ ಲಾಂಗ್ ಇದೆ, ನಂಗೆ ಇಲ್ಲಿ ಫುಲ್ ವಿಡಿಯೋದಲ್ಲಿ ಕವರ್ ಆಗ್ತಾ ಇಲ್ಲ, ಹಾಗಾಗಿ ಅಡ್ಡ ತೋರಿಸ್ತಾ ಇದ್ದೀನಿ ನಿಮ್ಗೆ. ಲಾಂಗ್ ಆಗಿ ಚೆನ್ನಾಗಿದೆ ಇದು. ಮತ್ತೆ ನಿಮ್ಗೆ ಒಳಗಡೆ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಕೊಟ್ಟಿದ್ದಾರೆ. ಲೈನಿಂಗ್ ಪೆಟಿಕೋಟ್ ಕೂಡ ಇರುತ್ತೆ ಒಳಗಡೆ, ಅಂದ್ರೆ ಅದು ನಿಮ್ಗೆ ನೀ ಲೆಂತ್ ವರೆಗೆ ಬಂದಿದೆ ಅಷ್ಟೇನೆ, ಫುಲ್ ಲೆಂತ್ ಲೈನಿಂಗ್ ಇಲ್ಲ, ನೀ ಲೆಂತ್ ವರೆಗೆ ಅಷ್ಟೇನೆ. ಯೂಶಲಿ ಅಷ್ಟೇ ಇಡ್ತಾರಲ್ವಾ ಎಲ್ಲ ಕಡೆಗೂ. ಹಾಗೆ ಇದಕ್ಕೆ ಬಾಟಮ್ ನೋಡಿ ಎಷ್ಟು ಅಗಲವಾದಂತಹ ಬಾರ್ಡರ್ ಕೊಟ್ಟಿದ್ದಾರೆ. ಇಂತ ಡ್ರೆಸ್ಗಳು ಮದ್ವೆ ಮನೆಯಲ್ಲೆಲ್ಲ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈ ತರ ಡ್ರೆಸ್ ನಾವು ಯೂಶಲಿ ಉದ್ದ ಲಂಗ ಪ್ರಿಫರ್ ಮಾಡ್ತೀವಲ್ವಾ ಎತ್ನಿಕ್ ವೇರ್ ಇದ್ದವಾಗೆಲ್ಲ. ಸೊ ಮೇಲ್ಗಡೆ ಟಾಪ್ ಬೇರೆ ಹಾಕ್ಬೇಕು, ಕೆಳಗಡೆ ಮಿಡಿ ಬೇರೆ ಹಾಕ್ಬೇಕಂತಿರುತ್ತೆ. ಬಟ್ ಈ ತರದೆಲ್ಲ ಹಾಕ್ಬಿಟ್ರೆ ಒಂದೇ ಸಲ ಗೌನ್ ರೀತಿಯಾಗಿ ಹಾಕ್ಬಿಡ್ಬೋದು, ಚೆನ್ನಾಗಿರುತ್ತೆ ಹಾಕಕ್ಕೆ. ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಈ ತರದ್ ಒಂದು ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಗೆ ಈ ತರ ವೇಸ್ಟ್ ಪಾರ್ಟ್ಗೆ ಹೀಗೆ ಟೈ ಮಾಡ್ಕೋಬೇಕು. ಈ ತರ ಎಲಿಫೆಂಟ್ ಚಿತ್ರ ಇರುವಂತದ್ದು ಕಂಪ್ಲೀಟ್ ಎರಡು ಕಡೆಗೂ. ಈ ತರ ಮುಂದ್ಗಡೆಗೆ ಇದೊಂದು ಆಡ್ ಆನ್ ಆಗುತ್ತೆ. ಈ ಒಂದು ಗೌನಿನ ಬ್ಯೂಟಿಗೆ ಇದೊಂದು ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಎಲ್ಲಾ ಫ್ರಾಕ್ ಗಳನ್ನ ನೋಡ್ತಾ ಇದ್ರೆ ಮತ್ತೆ ನಾನ್ ಯಾಕೆ ಚಿಕ್ಕ ಮಗು ಆಗ್ಬಾರ್ದು ಅಂತ ಅನ್ಸ್ಬಿಡುತ್ತೆ ನನಗಂತೂ ಒಂದ್ಸಲಕ್ಕೆ. ಯಾ ಸೊ ಇದಕ್ಕೆ ಈ ಡ್ರೆಸ್ಗೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಹೇಳಿರ್ಲಿಲ್ಲ, 485 rupees ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಒಂದು ವರ್ತ್. ಈ ಡ್ರೆಸ್ಸಿಗೆ ನೋಡಿ ನಾನು ಪೇ ಮಾಡಿರೋದು ಜಸ್ಟ್ 266 rupees. ನೀವೇ ಹೇಳಿ, 266 rupeesಗೆ ಇದನ್ನ ತಗೊಳ್ಬಹುದು ತಾನೆ? ವರ್ತ್ ಹೌದಾ ಅಲ್ವಾ? ನೀವೇ ಹೇಳಿ ನನ್ಗೆ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಇದನ್ನ ತೋರಿಸಿದ್ದು. ಸೊ ಈ ಡ್ರೆಸ್ಗೆ ನಾನು ಪೇ ಮಾಡಿರೋದು 547 rupees. ಸೊ 547 rupees ಕೊಟ್ರು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾನು ನನ್ನ ಮಗಳಿಗೆ ಹೊರಗಡೆನೂ ಎಲ್ಲ ಕೇಳಿ ನೋಡಿದ್ದೆ, ಸಿಕ್ಕಾಪಟ್ಟೆ ಪ್ರೈಸ್ ಹೇಳ್ತಾರೆ ಇದಕ್ಕೆಲ್ಲ, 1000 above ಹೇಳ್ತಾರೆ. ಆರಾಮಾಗಿ ಇದನ್ನ ಒಂದ್ 8-10 ವರ್ಷದವರೆಗೂ ಇದನ್ನ ವೇರ್ ಮಾಡ್ಕೊಳ್ಬಹುದು. ಸೊ ಲಾಂಗು ಇದೆ, ಲೆಂತ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಖಂಡಿತವಾಗಿ ಒಂದು ವರ್ತ್ ಬೈ. ನಿಮ್ ಮನೇಲಿ ಒಂದು 5-6ನೇ ಕ್ಲಾಸಿನ ಮಕ್ಳು ಇದ್ರು ಕೂಡ ಅವರಿಗೂ ಕೂಡ ಇದು ವರ್ಕೌಟ್ ಆಗುತ್ತೆ, ಅಷ್ಟು ಲೆಂತ್ ಅಲ್ಲಿ ಇದೆ. ಬಟ್ ನೀವು ಸೈಜ್ ಅಕಾರ್ಡಿಂಗ್, ಏಜ್ ಅಕಾರ್ಡಿಂಗ್ ನೋಡಿ ತರಿಸ್ಕೋಬಹುದು. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಒಂದು ಕಲೆಕ್ಷನ್. ಹೇಗೆನ್ಸ್ತು, ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇರ್ತೀನಿ. ಹಾಗಾಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗ್ ತಿಳಿಸ್ಬೇಕು ಅಂತಂದ್ರೆ ನೀವು ಜಸ್ಟ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಏನಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ಅಥವಾ ಇಂಥದೊಂದು ಕಲೆಕ್ಷನ್ ಅಥವಾ ಹಾಲ್ ವಿಡಿಯೋ ಮಾಡ್ಲಿ ಅಂತ ಏನಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇದ್ರೆ ಖಂಡಿತವಾಗಿ ಅದನ್ನ ಸಾಧ್ಯವಾದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಬರೀರಿ. ನಾನು ಅದ್ರ ತಕ್ಕಂತಲೇ ನನ್ಗೆ ಸಾಧ್ಯ ಆದ್ರೆ ಅದ್ರ ಬಗ್ಗೆನೆ ಒಂದು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಬ್ಲೌಸ್ ಗಳ ಕಲೆಕ್ಷನ್ ಹೌಲ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್. ಒಂದು 10-11 ಬ್ಲೌಸ್ ಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ, ಎಲ್ಲ ತರಿಸ್ಕೊಂಡಿದೀನಿ. ನೆಕ್ಸ್ಟ್ ಇನ್ನೇನು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ಬೇಕಷ್ಟೇನೆ. ಹಾಗಾಗಿ ಮಕ್ಕಳ ಬಟ್ಟೆಯನ್ನ ಬೇಗನೆ ಪೋಸ್ಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಇನ್ನೇನ್ ಹಬ್ಬಗಳ ಅನ್ನೋಕ್ಕಿಂತ ಫಂಕ್ಷನ್ಗಳ ಸೀಸನ್ ಅಂತ ಅನ್ಬೋದು. ಮಕ್ಳಿಗೂ ಕೂಡ ಇನ್ನೇನ್ ಸ್ವಲ್ಪ ದಿನದಲ್ಲಿ ವೆಕೇಶನ್ ಶುರು ಆಗತ್ತೆ. ಸೊ ಸಾಕಷ್ಟು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದಿರತ್ತೆ. ಹಾಗಾಗಿ ಅವರಿಗೆಲ್ಲ ಹೆಲ್ಪ್ ಆಗ್ಲಿ, ಆರ್ಡರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಫಸ್ಟ್ ಮಾಡಿದೀನಿ. ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. Bye bye.